ಒಂದು ಪ್ರಜ್ಞಾವಂತ ದೊಡ್ಡ ಒಬ್ಬ ಕಲಾವಿದ, ಮಹಾ ದೊಡ್ಡ ಕಲಾವಿದ. ಈ ದೇಶ ಕಂಡ, ಈ ಪ್ರಪಂಚ ಕಂಡ ಬಹಳ ಸೂಕ್ಷ್ಮಮತಿಯ ಕಲಾವಿದ. ತನಗೆ ಗೊತ್ತಿರದ ಕ್ಷೇತ್ರದ ಬಗ್ಗೆ ಮಾತಾಡುವುದು ತಪ್ಪಾಗ್ತದೆ. ಅದನ್ನ ಸರಿ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಕ್ಷಮಾಪಣೆ ಕೇಳೋದು. ಇಲ್ಲ ನನಗೆ ಗೊತ್ತಿಲ್ಲ ಅದನ್ನ ಹೇಳೋದು, ಗೊತ್ತಿಲ್ಲದಕ್ಕೆ ಮಾತಾಡೋದು. ಅವರು ಆ ಮಾತಿನ ಓಗದಲ್ಲಿ ಆಡಿದ್ದರು ಅಥವಾ ತಿಳುವಳಿಕೆಯ ಜ್ಞಾನದ ಅರಿವಿನ ಇದು ಇಲ್ವೇನೋ ಅವ್ರಿಗೆ, ಅಥವಾ ಯಾವುದೋ ಒಂದು ಮಾಬ್ ನೋಡದೆ ಆಗುವಂತ ಒಂದು ಸೈಕಲಾಜಿಕಲ್ ಇದಾಗ್ತಿರೋ ಅವಾಗ ಮಾತು ಏನೋ ಬಂದ್ಬಿಡ್ತವೆ, ಬಾಯಿ ತಪ್ಪಿ ಏನೋ ಬಂದ್ಬಿಡ್ತವೆ, ಆಗ ಆಡಿರ್ಬೋದು. ಪ್ರಜ್ಞಾಪೂರ್ವಕವಾಗಿ ಆಡಿದ್ರೆ ಅದು ಮಹಾ ಅಪರಾಧ. ಅಪ್ರಜ್ಞಾಪೂರ್ವಕ ಆಗಿದೆ, ತಪ್ಪಾಗಿದೆ, ಅದನ್ನ ಕ್ಷಮೆ ಕೇಳುವಂಥದ್ದು, ಅಂತ ಮಹಾನ್ ಕಲಾವಿದ ಕ್ಷಮೆ ಕೇಳುವಂಥದ್ದು ಏನೂ ಅಲ್ಲ, ತಪ್ಪೇನಲ್ಲ. ಎಲ್ಲರ ಭಾವನೆಗಳಿಗೂ ಬಹಳ ಮುಖ್ಯ ಅಲ್ವ, ಎಲ್ಲ ಭಾಷಿಕರ ಭಾವನೆಗಳನ್ನು. ನಾನು ಸಹ ತಮಿಳು ಕನ್ನಡದ ತಾಯಿ ಅಂತ ಹೇಳಕ್ಕಾಗತ್ತ? ಕನ್ನಡ ತಮಿಳಿನ ಕೆಳಗೆ ಇರುವಂಥದ್ದು, ತಮಿಳು ಆನಂತರ ಬಂತು, ತಮಿಳಿಗೆ ಯಾವ ಮಹತ್ವ ಇಲ್ಲ, ತಮಿಳಲ್ಲಿ ಏನೂ ಇಲ್ಲ, ತಮಿಳು ಭಾಷೆಯಲ್ಲಿ ಏನೂ ಇಲ್ಲ ಅಂತ ಹೇಳಬಾರ್ದು, ಹೇಳ್ಕೂಡ್ದಂಗೆಲ್ಲ. ತಮಿಳು ಸಹ ಬಹಳ ದೊಡ್ಡ ಒಂದು ಸಾಹಿತ್ಯದ ಕೊಡುಗೆಯನ್ನು ಕೊಟ್ಟಿರುತ್ತು. ತಮಿಳು ಭಾಷೆ ಸಹ ಬಹಳ ದೊಡ್ಡ ಕೊಡುಗೆ. ತಿರುವುರುಳ್ ಆಗಿರ್ಬೋದು, ಅನೇಕ ಬಗ್ಗೆ ತುಂಬಾ ದೊಡ್ಡ ಸಾಹಿತ್ಯ ಇತಿಹಾಸ ತಮಿಳಿಗೆ.